2022ರಲ್ಲಿ ಕರ್ನಾಟಕದ ಒಂದು ಎಂಜಿನಿಯರಿಂಗ್ ಕಾಲೇಜಿನ ಬಾಯ್ಸ್ ಹಾಸ್ಟೆಲ್ನಲ್ಲಿ ನಡೆದ ಘಟನೆ. ಈ ಪ್ರಕರಣ ಇವತ್ತಿಗೂ ಕಾಲೇಜು ದಾಖಲೆಗಳಲ್ಲಿ ಇಂಟರ್ನಲ್ ಇನ್ಸಿಡೆಂಟ್ ಅಂತ ಮುಚ್ಚಿ ಹಾಕಲಾಗಿದೆ. ಆದ್ರೆ ಆ ರಾತ್ರಿ 4 ಹುಡುಗರು ಒಂದು ಆಟ ಆಡಿದ್ರು. ಆಟ ಮುಗಿದ ಮೇಲೂ ಅದರ ಪರಿಣಾಮಗಳು ಮುಗಿಯಲಿಲ್ಲ. ನಮ್ಮ ಹಾಂಟೆಡ್ ಲೈನ್ ಇಂಡಿಯಾ ಚಾನೆಲ್ನಲ್ಲಿ ಇದರ ಒಂದೊಂದು ರಹಸ್ಯವನ್ನು ನಿಮ್ಮ ಮುಂದೆ ಹೇಳ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡ್ತೀರಾ, ಬಟ್ ಅದರಲ್ಲಿ 98% ನಮ್ಮವರು ಸಬ್ಸ್ಕ್ರೈಬ್ ಮಾಡಲ್ಲ. ಅದಕ್ಕೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬ್ಯಾಕ್ ಟು ದ ಸ್ಟೋರಿ. ಹಾಸ್ಟೆಲ್ ರೂಮ್ 204. ರಾತ್ರಿ ಮಧ್ಯಾಹ್ನ 12:30 ಎಂಡ್ ಸೆಮ್ ಪರೀಕ್ಷೆ ಮುಗಿದಿತ್ತು. ಹಾಸ್ಟೆಲ್ ರೂಮಲ್ಲಿದ್ದ 4 ಹುಡುಗರು ಮೊಬೈಲ್ನಲ್ಲಿ ಒಂದು ಹೊಸ ಗೇಮ್ ಡೌನ್ಲೋಡ್ ಮಾಡಿದ್ರು. ಆ ಆಟದ ಹೆಸರು WHO's Behind You. ಆಟ ಆರಂಭಿಸುವ ಮುಂಚೆ ಒಂದು ವಾರ್ನಿಂಗ್ ಬಂತು. ಹೆಡ್ಫೋನ್ಸ್ ಬಳಸಿ ಒಬ್ಬಂಟಿಯಾಗಿ ಆಡಬೇಡಿ. ಅದನ್ನ ಕೇಳಿ ಅವರು ನಕ್ಕಿಬಿಟ್ಟು ಅವರ ಮೊಬೈಲ್ ಸ್ಕ್ರೀನ್ ಮೇಲೆ ನೀವು 4 ಒಂದೇ ರೂಮ್ನಲ್ಲಿ ಇದೀರಾ ಅಂತ ಬಂತು. ಸಂದೀಪ್ ಎಸ್ ಒತ್ತಿದ. ಲೈಟ್ ಆಫ್ ಮಾಡಿದ್ದೀರಾ ಅಂತ ಬಂತು. ಅಭಿ ಅಚ್ಚರಿಯಾಗಿ ಹೇಳಿದ, ನಾವು ಲೈಟ್ ಆಫ್ ಮಾಡಿಲ್ಲ ಅಂತ. ಆದ್ರೆ ರೂಮ್ನ ಟ್ಯೂಬ್ ಲೈಟ್ ತಾನೇ ಆಫ್ ಆಯ್ತು. ಮೊದಲ ಬಾರಿ ಯಾರೂ ನಗಲಿಲ್ಲ. 4 ಜನ ಒಂದೇ ಸಾರಿ ಮೌನವಾಗಿ ಕುಳಿತರು. ಆಟ ಮುಂದುವರಿದಿತು. ನಿಮ್ಮಲ್ಲಿ ಒಬ್ಬ ಈ ಆಟಕ್ಕೆ ಸೇರಿಲ್ಲ ಅಂತ ಬಂತು. ಮನು ಕೋಪದಿಂದ ಹೇಳಿದ, ಇದು ಸ್ಕ್ಯಾಮ್ ಆಪ್ ಅಂತ. ಆ ಕ್ಷಣದಲ್ಲಿ ಬಾಗಿಲಿನ ಹೊರಗಿನಿಂದ ಯಾರೋ ಬಾಗಿಲು ತಟ್ಟುವ ಶಬ್ದ ಬಂತು. ಹಾಸ್ಟೆಲ್ ವಾರ್ಡನ್ ಅಂತೂ ಇವತ್ತು ಕೆಲಸಕ್ಕೆ ಬಂದಿಲ್ಲ, ಹಾಗಾದ್ರೆ ಯಾರು ತಟ್ಟಿರಬಹುದು ಅಂತ ಅಭಿ ಮೌನವಾಗಿ ಕುಳಿತು ಫೋನ್ ನೋಡ್ತಾ ಇದ್ದ. ಅವನು ಒಂದೇ ಮಾತು ಮರುಮರು ಹೇಳ್ತಿದ್ದ, ನಾನು ಆ ಆಟ ಸ್ಟಾರ್ಟ್ ಮಾಡಿಲ್ಲ ಅಂತ. ಕಾರ್ತಿಕ್ ಕೇಳಿದ, ಏನ್ ಹೇಳ್ತಿದೀಯಾ ಅಂದರೆ ಯಾರು ಇನ್ನೂ ಸ್ಟಾರ್ಟ್ ಮಾಡಿಲ್ಲ ಅಂತ ಕೇಳ್ದಾಗ ಅಭಿ ತಲೆ ಎತ್ತಿ ನೋಡಿದ. ಅವನ ಕಣ್ಣುಗಳು ಪೂರ್ತಿ ಕಪ್ಪು. ಆಟನ ಇವರು ಆಯ್ಕೆ ಮಾಡಿ ಆಡ್ತಿಲ್ಲ, ಅದು ಇವರನ್ನೇ ಆಯ್ಕೆ ಮಾಡಿ ಆಡುತ್ತಿದೆ. ಮೊಬೈಲ್ನಲ್ಲಿ ಆಟದ ಕೊನೆಯ ಲೆವೆಲ್ನಲ್ಲಿ ಒಬ್ಬನನ್ನು ಬಿಡಲ್ಲ ಅಂತ ಬಂತು. ಬಾಗಿಲು ಲಾಕ್ ಆಯ್ತು. ಕಿಟಕಿಗಳು ತೆಗೆಯಲಿಲ್ಲ. ಹಾಸ್ಟೆಲ್ನ ಎಲ್ಲ ಶಬ್ದಗಳು ಒಂದೇ ಕ್ಷಣದಲ್ಲಿ ನಿಂತವು. 4 ಜನ ಗಾಬರಿಗೊಂಡು ಬೆವರುತ್ತಾ ರೂಮಲ್ಲಿ ಓಡಾಡ್ತಿದ್ರು. ಈಗ ಇದರಿಂದ ಹೇಗ್ ತಪ್ಪಿಸ್ಕೋಬೇಕು ಅಂತ ಯೋಚನೆ ಮಾಡ್ತಿದ್ರು. ಸಂದೀಪ್ ಹೇಳಿದ, ನಾನು ಈ ಆಪ್ ಡಿಲೀಟ್ ಮಾಡ್ತೀನಿ ಅಂದ. ಆದರೆ ಆಟದ ಸ್ಕ್ರೀನ್ನಲ್ಲಿ ಬರೆಯಿತು ಟೂ ಲೇಟ್ ಅಂತ. ಆವಾಗ ಫ್ಯಾನ್ ತಂತಾನೆ ತಿರುಗುತ್ತಿತ್ತು. ಟಿವಿಲಿ ಹಾರರ್ ವಿಡಿಯೋ ಗ್ಲಿಚ್ ಆಗಿ ಬರುತ್ತಿತ್ತು. ಆವಾಗ ಯಾವುದೋ ಮೂಲೆಯಿಂದ ಮೈತುಂಬಾ ಕೂದಲಿರುವ ಭೂತ ಸಂದೀಪ್ನ ಕಾಲು ಹಿಡಿದು ಮುಚ್ಚಿದ ಬಾಗಿಲಿಗೆ ಬಡಿಯಿತು. ಅದನ್ನು ನೋಡಿ ಅವನ ಸ್ನೇಹಿತರು ಬಾಗಿಲು ತೆಗೆಯಲು ತುಂಬಾ ತಟ್ಟಿದರು, ಆದರೆ ಬಾಗಿಲು ತೆಗೆಯಲಿಲ್ಲ. 20 ನಿಮಿಷ ಆದ್ಮೇಲೆ ಎಲ್ಲ ಸೈಲೆಂಟ್ ಆಯಿತು. ಆವಾಗ ಮೊಬೈಲ್ನಿಂದ ಭೂತ ಹೇಗ್ ಬರೋಕ್ಕೆ ಸಾಧ್ಯ ಅಂತ ಕೆಳಗಡೆ ಇರೋ ಮೊಬೈಲಿಗೆ ಭಯದಿಂದ ನೋಡುವಾಗ ಮೇಲಿರುವ ಫ್ಯಾನ್ ಕೆಳಗಡೆ ಇರೋ ಮೊಬೈಲ್ ಮೇಲೆ ಬಿತ್ತು. ಎಲ್ಲರೂ ಭಯದಿಂದ ಹೆದರಿಕೊಂಡು ಓಡುವಾಗ ಕೆಳಗೆ ಬಿದ್ದ ಫ್ಯಾನ್ ಹತ್ರ ಒಂದು ಕರಿ ಬಟ್ಟೆಯಿಂದ ಗೊಂಬೆ, ಅದರ ಕಾಲು ಮತ್ತೆ ಅದರ ತಲೆಗೆ ಸೂಜಿ ಚುಚ್ಚಿ ಮಾಟಮಂತ್ರ ಮಾಡಿರೋ ಗೊಂಬೆ ಇತ್ತು. ಅದನ್ನ ನೋಡಿ ಭಯದಿಂದ 3 ಜನ ಸೇರಿ ಬಾಗಿಲು ಮುರಿದು ಹಾಸ್ಟೆಲ್ ರೂಮಿನಿಂದ ಹಾಸ್ಟೆಲ್ ಹೊರಗೆ ಓಡಿ ಬರ್ತಾರೆ. ಬೆಳಗ್ಗೆ 6:30 ರೂಮ್ 204 ಬಾಗಿಲು ಮುರಿದಿತ್ತು. 3 ಹುಡುಗರು ಶಾಕ್ನಲ್ಲಿದ್ದರು. ಅವನ ಇನ್ನೊಬ್ಬ ಸ್ನೇಹಿತ ಅಭಿ ಅಲ್ಲಿರಲಿಲ್ಲ. ಅವನ ಒಡೆದು ಹೋದ ಮೊಬೈಲ್ ಮಾತ್ರ ಕೆಳಗೆ ಬಿದ್ದ ಫ್ಯಾನ್ ಪಕ್ಕದಲ್ಲಿ ಸ್ಕ್ರೀನ್ ಮೇಲೆ. ಆ ಆಟ ಇನ್ನೂ ಓಪನ್ ಆಗಿತ್ತು. 3 ಹಾಸ್ಟೆಲ್ ಬಿಟ್ಟು ತಮ್ಮ ತಮ್ಮ ಮನೆಗೆ ಹೋದ್ರು. ಅನಂತರ ಅಭಿ ಕಾಲೇಜ್ಗೂ ಬರಲಿಲ್ಲ. ಅಭಿ ಮನೆಗೆ ಹೋದ್ರೆ ಅಲ್ಲೂ ಇರಲಿಲ್ಲ. 204 ರೂಮಿನ ಪಕ್ಕದ ರೂಮ್ಮೇಟ್ಗಳು ಹೇಳ್ತಾರೆ, ರಾತ್ರಿ ಮಧ್ಯಾಹ್ನ 12:30 ಇವತ್ತಿಗೂ ರೂಮ್ 204ನಲ್ಲಿ ಮೊಬೈಲ್ ವೈಬ್ರೇಷನ್ ಶಬ್ದ ಬರುತ್ತೆ. ಮತ್ತೆ ಆಟ ಆಡೋಣ ಬಾ ಅಂತ ಕರೆಯುತ್ತಾ WHO's Behind You ಅಂತ ಬರುತ್ತೆ. ಕೆಲವು ಆಟಗಳು ಆಡಲು ಆಗಲ್ಲ, ಅವು ನಿಮ್ಮನ್ನು ಆಡಿಸುತ್ತವೆ. ಈ ಕಥೆ ಇಷ್ಟ ಆಯಿತು ಅಂದ್ರೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ನಿಮಗೆ ಹೇಗನಿಸ್ತು ಅಂತ ಕಾಮೆಂಟ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋನಲ್ಲಿ. ಧನ್ಯವಾದ.